ಎಚ್ಡಿಕೆ ವಿರುದ್ಧ ಮುಂದುವರೆದಿದೆ ಬಿಆರ್ ಪಾಟೀಲ್ ವಾಕ್ಸಮರ. ಸಿಎಂ ಆರ್ಥಿಕ ಸಲಹೆಗಾರ ಹುದ್ದೆ ಬಗ್ಗೆ ಹಗುರವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ರು ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ. ಗಂಜಿ ಕೇಂದ್ರ ಓಪನ್ ಮಾಡಿದ್ದಾರೆ ಅನ್ನುವಂತಹ ಹೇಳಿಕೆ ಕುಮಾರಸ್ವಾಮಿ ಅವರು ನೀಡಿದ್ರು. ಆ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಎಚ್ಡಿಕೆ ತಮ್ಮ ಕಾಲದಲ್ಲಿ ಕೆಲಸಕ್ಕೆ ಬಾರದವ್ರಿಗೆ ಹುದ್ದೆ ಕೊಟ್ಟಿದ್ರು, ಬೇಕಾದವರಿಗೆ ಗೂಟದ ಕಾರ್ ಕೊಟ್ಟಿದ್ರು. ಅವರಿಗೆ ನನ್ನ ಬಗ್ಗೆ ಮಾತನಾಡುವಂತಹ ನೈತಿಕತೆ ಇಲ್ಲ. ಬೆಂಗಳೂರಿನಲ್ಲಿ ಸಿಎಂ ಆರ್ಥಿಕ ಸಲಹೆಗಾರ ಬಿಆರ್ ಪಾಟೀಲ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ಅವರ ಕಾಲದಲ್ಲಿ ಅಂದರೆ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನೆಲ್ಲ ಮಾಡಿದ್ರು. ಆರ್ಥಿಕ ಸಲಹೆಗಾರ ಹುದ್ದೆ ಅಂದರೆ ಬಹಳ ಜವಾಬ್ದಾರಿಯುತವಾದಂಥ ಹುದ್ದೆ ಅದು. ಸಿ ಎಂ ಅವರ ಆರ್ಥಿಕ ಸಲಹೆಗಾರ ಅಂದರೆ ಅವರಿಗೆ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡುವಂತಹ ಒಂದು ಹುದ್ದೆ ಅದು, ಆರ್ಥಿಕತೆ ವಿಚಾರವಾಗಿ ಅಂದರೆ ಹಣಕಾಸಿನ ವಿಚಾರವಾಗಿ. ಬಟ್ ಈಗ ಬಿಆರ್ ಪಾಟೀಲ್ ಕುಮಾರಸ್ವಾಮಿಯವರ ಹೇಳಿಕೆಗೆ ತಿರುಗೇಟು ಕೊಟ್ಟಿದ್ದಾರೆ. ಅವರಿದ್ದಾಗ ಏನು ಮಾಡಿದ್ರು ಅಂತ ಕೇಳಬೇಕಾಗ್ತದೆ. ಅವರಿದ್ದಾಗೂ ಕೂಡ ಈ ಥರ ಅನೇಕ ಯಾರ್ಯಾರಿಗೂ ಕೆಲಸಕ್ಕೆ ಬರಲಾರ್ದವರಿಗೆ ಗೂಟದ ಕಾರ್ ಕೊಟ್ಟಿದ್ರು. ಇದು ನೈತಿಕತೆ ಅವ್ರ ಹತ್ರ ಇಲ್ಲ. ಅವರಿದ್ದಾಗ ಏನು ಮಾಡಿದ್ರು ಅಂತ ಕೇಳಬೇಕಾಗ್ತದೆ. ಅವರಿದ್ದಾಗೂ ಕೂಡ ಈ ಥರ ಅನೇಕ ಯಾರ್ಯಾರಿಗೂ ಕೆಲಸಕ್ಕೆ ಬರಲಾರ್ದವರಿಗೆ ಗೂಟದ ಕಾರ್ ಕೊಟ್ಟಿದ್ರು. ಇದು ನೈತಿಕತೆ ಅವ್ರ ಹತ್ರ ಇಲ್ಲ. ಅವರಿದ್ದಾಗ ಏನು ನೋಡಿ, ಬಿಆರ್ ಪಾಟೀಲ್ ಬಹಳ ಹಿರಿಯ ಶಾಸಕರು, ಪತ್ರ ಸಮರವನ್ನು ಸಾರಿದಂಥವರು, ಸಿಎಂ ವಿರುದ್ಧ ನೇರಾನೇರವಾಗಿ ಅಸಮಾಧಾನ ಮುನಿಸನ್ನು ಹೊರಹಾಕಿದಂಥವರು. ಅವರು ಕೂಡ ಸಚಿವರಾಗಬೇಕು ಅನ್ನುವಂಥ ಆಸೆ ಕನಸನ್ನು ಇಟ್ಕೊಂಡಿದ್ರು, ಆದರೆ ಆಗಲಿಲ್ಲ. ಯಾವಾಗ ಅದು ಕೈ ತಪ್ತೋ ಅವತ್ತು CLP ಸಭೆಯಲ್ಲೂ ಕೂಡ ಅರ್ಧಕ್ಕೆ ಎದ್ದು ಹೋಗಿದ್ದಂಥವರು, ಪತ್ರವನ್ನು ಬರೆದಂಥವರು ಸಭೆಯನ್ನು ಕರೀರಿ ಅಂತ. ಅದಾದ ಮೇಲೂ ಕೂಡ ಅವರ ಮುನಿಸು ಕಡಿಮೆ ಆಗಿರಲಿಲ್ಲ. ಏನಾದರೂ ಮಾಡಿ ಬಿಆರ್ ಪಾಟೀಲ್ ಅವರ ಮುನಿಸನ್ನು ಶಮನ ಮಾಡಬೇಕು ಅಂತ ಕಾಂಗ್ರೆಸ್ ನಾಯಕರು ಕೂಡ ಚಿಂತಾಕ್ರಾಂತರಾಗಿದ್ದರು. ಈಗ ಆರ್ಥಿಕ ಸಲಹೆಗಾರ ಹುದ್ದೆಯನ್ನು ಕೊಟ್ಟಿದ್ದಾರೆ.